ಪ್ರತಿಯೊಂದು ಕಡೆ ಅಧ್ಯಾತ್ಮದ ಚಿಂತನೆ, ಪುರಾಣ ಪ್ರವಚನಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ನಮ್ಮಲ್ಲಿ ಕೂಡ ಮಹಾದೇವನ ಸಾನ್ನಿಧ್ಯದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಪುರಾಣವನ್ನು ನಾವೆಲ್ಲ ನೋಡ್ತಾ ಬರ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೇವೆ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ. ಅಸ್ಥಿರಂ ಪುತ್ರಧಾರಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಸುಭಾಷಿತಗಾರರು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾ ಬರ್ತಾರೆ. ಈ ಜಗತ್ತಿನಲ್ಲಿ ಯಾವುದು ಸ್ಥಿರ, ಯಾವುದು ಅಸ್ಥಿರ, ಯಾವುದು ಸ್ಥಿರ ಇದೆಯೋ ಯಾವುದು ಅಸ್ಥಿರವಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಸ್ಥಿರವಿರುವಂಥ ವಸ್ತುವಿನ ಹತ್ತಿರ ಹೋಗುವುದನ್ನು ಬಿಟ್ಟು ಅಸ್ಥಿರ ಇರುವಂಥ ವಸ್ತುಗಳ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಅಸ್ಥಿರ ಇರುವಂಥ ವಸ್ತುಗಳಿಗಾಗಿ ನಾವೆಲ್ಲ ಬಡದಾಡ್ತಾ ಇದ್ದೇವೆ. ಅದಕ್ಕಂತಲೇ ಹಾಡಿರಬಹುದು, ಯಾಕೆ ಬಡದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ. ಯಾಕೆ ಬಡದಾಡ್ತಿ? ಈ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತಿನಲ್ಲಿ ಏನು ತೋರ್ತವಲ್ಲ ವಸ್ತುಗಳೆಲ್ಲ, ಅವೆಲ್ಲ ಅಸ್ಥಿರ. ನಾವು ಏನು ಮಾಡ್ತಾ ಇದ್ದೀವಿ, ಅವೇ ಸ್ಥಿರ ಅವೇ ಸ್ಥಿರ ಅಂತ ಹೇಳಿಕೊಂಡು ಅವನ್ನು ನಂಬಿಕೊಂಡು ನಾವು ಬದುಕ್ತಾ ಇದ್ದೇವೆ. ಯಾವುದನ್ನು ನಾವು ನಂಬಬೇಕಾಗಿತ್ತು ಅದನ್ನು ನಂಬುವುದನ್ನು ಬಿಟ್ಟು ಯಾವುದು ನಾಶ ಆಗ್ತಾ ಇದೆಯೋ ಅದನ್ನು ನಂಬ್ತಾ ಇದ್ದೇವೆ. ನಂಬಬೇಕು, ಗುರು ಚರಣವನ್ನು ನಂಬಬೇಕು, ಪರಮಾತ್ಮನ ಚರಣವನ್ನು ನಂಬಬೇಕು. ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಕಾರಣೀಭೂತವಾಗಿರುವಂಥ ವಸ್ತುಗಳನ್ನು ನಂಬ್ತಾ ಇದ್ದೇವೆ. ಮನೆಯನ್ನು, ಹೊಲವನ್ನು, ಹೆಂಡತಿ ಮಕ್ಕಳನ್ನು, ಆಸ್ತಿಯನ್ನು, ದನಕರಗಳನ್ನು ನಂಬಿ ಅವು ಅಷ್ಟಕ್ಕಷ್ಟೇ ಇರಬೇಕು. ಅವೆಲ್ಲ ನಂಬಿಕೊಂಡಾಗ ಮಾತ್ರ ಸಂಸಾರ ನಡೀತದ. ಆದರೆ ಅವೇ ಸ್ಥಿರ ಅಂತ ನಂಬಿಕೊಂಡಿರಬಾರ್ದಷ್ಟೇ, ನಂಬಬೇಕು. ಯಾಕಂದ್ರೆ ನಂಬಿಲ್ಲ ಅಂದ್ರೆ ನಮ್ಮ ಸಂಸಾರ ನಡೆಯಂಗಿಲ್ಲ. ಆದರೆ ಹೆಂಗೆ ನಂಬಬೇಕು, ಹೆಂಗೆ ಇರಬೇಕು ಅಂತ ಅಧ್ಯಾತ್ಮದ ಅನುಭಾವಿಗಳು, ಶಾಸ್ತ್ರವೇತ್ತರು, ಜ್ಞಾನಿಗಳು ಹೇಳ್ತಾರೆ, ನಂಬು ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳಗೆ ಸಿಲುಕಿ ಹಂಬಲಿಸಿದರು ಅಂತ. ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು, ಯಾವುದನ್ನು ನೆಚ್ಚಿ ನಾವು ಕಟ್ತಾ ಇದ್ದೇವೆ. ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತಿ ಮಂದಿ ಕಂಡಯ್ಯ. ಇದನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ, ಕೇಡಿಲ್ಲದ ಪದವಿ ನೀವ. ಕೇಡಿಲ್ಲದ ಪದವಿಯನ್ನು ನಮಗೆ ಸಿಗಬೇಕಾಗಿತ್ತಂದರೆ ನಾವು ಅಸ್ಥಿರ ಇರುವಂಥ ವಸ್ತುವನ್ನು ಸ್ವಲ್ಪ ಸ್ವಲ್ಪ ದೂರ ಸರಿಸ್ತಾ ಇರಬೇಕು. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಅಸ್ಥಿರಂ ಜೀವಿತಂ ಲೋಕಿ. ಈ ಶರೀರವು ಅಸ್ಥಿರ, ಕಣ್ಣಿಗೆ ಕಾಣ್ತಕ್ಕಂಥ ಲೋಕ ಅಸ್ಥಿರ. ಇಲ್ಲಿರ್ತಕ್ಕಂಥ ಧನ ಕನಕ ವನಿತಾದಿಗಳ ಅಸ್ಥಿರದವೇ. ಇಲ್ಲಿ ಧರ್ಮ ಮತ್ತು ಕೀರ್ತಿ. ಈ ಧರ್ಮ ಕೀರ್ತಿಗೋಸ್ಕರ ಈ ಶಾಸ್ತ್ರಗಳು, ಶ್ರವಣ ಕೀರ್ತನ, ಏನು ಭಜನೆ ಇದೇನಿದೆ ಅಲ್ಲ, ಈ ಅಸ್ಥಿರ ಇರುವಂಥ ವಸ್ತುವಿನಿಂದ ಸ್ವಲ್ಪ ಸಮಯ ಆದರೂ ದೂರ ಇರಬೇಕು ಅನ್ನೋಗೋಸ್ಕರ ಇವತ್ತೆಲ್ಲ ಹಿರಿಯರು ಕೂಡಿ 1 ಗಂಟೆ 2 ಗಂಟೆಗಳ ಕಾಲ ಅಧ್ಯಾತ್ಮದ ಚಿಂತನದಲ್ಲಿ ತೊಡಗಿ ಆತ್ಮ ಸುಖವನ್ನು, ಮನಸ್ಸಿನ ಸುಖವನ್ನು, ಮನಸ್ಸಿನ ಆನಂದವನ್ನು ಪಡೆಯೋಗೋಸ್ಕರ ಇವತ್ತು ಏನು ಮಾಡ್ತಾ ಇದ್ದಾರೆ, ಅಸ್ಥಿರ ಇರುವಂಥ ವಸ್ತುವಿನ
ನಂಬಿಕೊಂಡು ಸ್ವಲ್ಪ ದೂರಿರುಗೋಸ್ಕರ ಇವತ್ತು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಯಾಕೆ ಬಡಿದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ಎನ್ನುವಂಥದ್ದನ್ನು ಅದಕ್ಕಂತಲೇ ಶರೀಫರು ಮಹಾತ್ಮರು ಹಾಡಿದ್ದಾರೆ. ಆ ಹಾಡು ಏನಿದೆ ನೋಡೋಣ. ಯಾಕೆ ಬಡಿದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ. ಏಕೆಂದರೆ ಇದನ್ನೆಲ್ಲ ಅರಿತುಕೊಂಡು ಮಹಾತ್ಮರು ಹೇಳ್ತಾರೆ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನ. ಈ ವಯಸ್ಸು, ಈ ಶಕ್ತಿ ಇದ್ದ ಹಾಗೆ ಈ ಹುಟ್ಟಿದ ಮೇಲೆ 100 ವರ್ಷ ಅಂತ ಹೇಳ್ತೇವೆ ಮನುಷ್ಯನ ಆಯುಷ್ಯ. ಆಯುಷ್ಯ 100 ಅಂತ ಹೇಳ್ತೇವೆ. ಆದರೆ ಈಗ ಪಂಚಾಂಗದಲ್ಲಿ ಕೂಡ 50ರಿಂದ 80 ಕಡಿಮೆ ಮಾಡಿದ್ದಾರೆ. ನಕ್ಷತ್ರದ ಮೇಲೆ ಆಯುಷ್ಯನೂ ಕೂಡ ಕಡಿಮೆ ಮಾಡಿದ್ದಾರೆ. ಇಂಥ ಅನಿರ್ದಿಷ್ಟವಾಗಿರ್ತಕ್ಕಂಥ ಅಸ್ಥಿರವಾಗಿರ್ತಕ್ಕಂಥ ಗಾಳಿಗಿಟ್ಟ ಸೊಡರು ಈ ಸಿರಿ ಸಂಪತ್ತು ದೇಹ ಜೀವ ಏನವಲ್ಲ, ಈ ಜೀವ ದೇಹ ಇರುವುದರೊಳಗಾಗಿಯೇ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ, ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಡೆ ನೆನೆಯದ ಕುನ್ನಿಗಳು ಏನೆಂಬೇ ರಾಮನಾಥ ದಾಸಗನವರು ಹೇಳ್ತಾರೆ. ಇಂಥ ಅದ್ಭುತವಾಗಿರುವಂಥ ಶರೀರವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಈ ಶರೀರ ಇರುವುದರೊಳಗಾಗಿಯೇ ಧರ್ಮವನ್ನು ಗಳಿಸಬೇಕು, ಧರ್ಮವಾದ ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತ ಅಂತ ಹೇಳಿದ್ದಾರೆ. ಧರ್ಮದ ಜಾಗೃತಿಗೋಸ್ಕರ ಯುಗ ಯುಗಗಳಲ್ಲಿ ಈ ಜಗತ್ತು ಹುಟ್ಟಿದೆಯಲ್ಲ, ಜಗತ್ತು ಯಾವಾಗ ಹುಟ್ಟಿದೆಯಲ್ಲ ಅವತ್ತಿನಿಂದಲೂ ಇಲ್ಲಿವರೆಗೆ ಮಹಾತ್ಮರ ಅವತಾರ, ಮಹಾತ್ಮರ ಬರ್ತಾ ಇರ್ತಾರೆ ಈ ಜಗತ್ತಿಗೆ. ಬಂದರು, ಹೇಳಿದರು, ನಾವೆಲ್ಲ ಕೇಳಿದೇವಿ. ಅವರು ಮಾತ್ರ ಮುಕ್ತಿ ಪಡೆದರು, ದೇವರನ್ನು ಕಂಡರು, ನಾವು ಮಾತ್ರ ಇಲ್ಲೇ ಉಳಿದೆವು. ಬಸವಣ್ಣ ಯಾಕೆ ಇಲ್ಲೇ ಉಳಿದೇವಿ, ಯಾಕೆ ನಮ್ಮನ್ನು ನಾವು ತಿಳ್ಕೊಳಕ್ಕಾಗ್ತಾ ಇಲ್ಲ ಅಂತ ಕೇಳಿದ್ರೆ, ಶಾಲೆ ಒಳಗೆ ಮಾಸ್ಟರ್ ಪ್ರಶ್ನೆ ಮಾಡ್ತಾರಂತೆ. ಶಾಲ್ಯಾಗ ಗುರುಗಳು ಪ್ರಶ್ನೆ ಮಾಡ್ತಾರೆ, ಮಕ್ಕಳೇ ದೇವರು ನಮ್ಮೆಲ್ಲ ಸೃಷ್ಟಿ ಮಾಡಿದ್ದಾನೆ. ದೇವ್ರು ಮಾಡಿದ್ದಾನೆ, ನಿಮ್ಮ ಅವ್ವಪ್ಪ ಮಾಡಿದ್ದಾರೆ. ದೇವರು ಮಾಡಿದ್ದಾನೆ ಅಂತಂದರೆ ಕಣ್ಣ ಎದುರುಗಡೆ ಕೊಟ್ಟಿದ್ದಾನೆ, ಮೂಗು ಎದುರುಗಡೆ ಕೊಟ್ಟಿದ್ದಾನೆ, ಬಾಯಿ ಎದುರುಗಡೆ ಕೊಟ್ಟಿದ್ದಾನೆ, ಕಿವಿ ಮಾತ್ರ ಸೈಡ್ ಯಾಕೆ ಕೊಟ್ಟಿದ್ದಾನೆ ಅಂತ ಕೇಳ್ದಂತ ಮಾಸ್ಟರ್. ಯಾರ್ಯಾರಿಗೆ ಏನೇನೋ ತಿಳಿದು ಹೇಳಿದ್ರಂತ. ಆದರೆ ಕಿಲಾಡಿ ಒಬ್ಬ ಏನು ಮಾಡ್ತಾನೆ, ಸರ್ ನಾ ಹೇಳ್ತೀನಿ ಅಂತ ಕೈ ಎತ್ತಿ ಹೇಳ್ತಾನೆ. ಸರ್ ನೀವು ಏನು ಪಾಠ ಮಾಡ್ತಿರಲ್ಲ, ಆ ಪಾಠ ಈ ಕಡೆ ಕೇಳಿ ಈ ಕಡೆ ಬೇಡಕ್ಕಂತ ಕಿವಿ ಹಿಂಗೆ ಕೊಟ್ಟಾನ ಅಂತ ಹೇಳ್ತಾನಂತ. ಹಾಗೆ ಈ ಜಗತ್ತಿನಲ್ಲಿ ಮಹಾತ್ಮರು ಬಂದು ಹೋಗಿದ್ದಾರೆ. ಬಸವಣ್ಣ ಬಂದ, ಸ್ವಾಮಿ ವಿವೇಕಾನಂದ ಬಂದರು, ಪರಮಹಂಸರು ಬಂದರು, ಸಿದ್ಧಾರೂಢರು ಬಂದರು, ಏನೆಲ್ಲ ಗಜೇಶ್ ಮಸಣಿಗೆ ಬಂದ, ನೀಲೂರು ನಿಂಬೆಕ್ಕ ಬಂದರು, ಎಲ್ಲ ಏನೆಲ್ಲ ಬಂದರು. ಬಂದು ಹೇಳಿ ಹೋದರು, ಹಿಂಗಿರ್ರಿ ಹಿಂಗೆ ಮಾಡ್ರಿ. ಆದರೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟು, ಈ ಕಡೆ ಕೇಳಿ ಈ ಕಡೆ ಬಿಡ್ತಾ ಇರೋದ್ರಿಂದ ಈ ಧರ್ಮ ಗ್ರಂಥಗಳು ಚರಿತ್ರೆಗಳು ಬರಲಿಕ್ಕೆ ಕಾರಣ ಆಯಿತು. ಅಸ್ಥಿರ ಇರತಕ್ಕಂಥ ಈ ಜಗತ್ತಿನಲ್ಲಿ ಅಸ್ಥಿರ ಇರತಕ್ಕಂಥ ಈ ದೇಹವನ್ನು ನಾವು ಇದೇ ಶಾಶ್ವತ, ಇಲ್ಲೇ ಇರ್ತೀವಿ ಅನ್ನಂಗೆ ನಾವು ಬದುಕು ಮಾಡ್ತೇವೆ. ಹಾಗೆ ನಾವು ವಿಚಾರ ಮಾಡಬೇಕು, ಧರ್ಮವನ್ನು ಗಳಿಸಬೇಕಾಗಿದೆ. ಧರ್ಮ ಮತ್ತು ಕೀರ್ತಿ ಎರಡೇ ಸ್ಥಿರ ಅಂತ ಸುಭಾಷಿತಗಾರ ಹೇಳ್ತಾರಂತಂದರೆ, ಅಂಥ ಧರ್ಮದ ಗ್ಲಾನಿ, ಧರ್ಮವನ್ನು ನಾಶ ಆಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಹೋಗಿ ಕೈಲಾಸಕ್ಕೆ ಹೇಳಿದಾಗ ಕೈಲಾಸದಲ್ಲಿ ಪರಶಿವನು ಈ ಧರೆಗೆ ಅವತರಿಸ್ತಾನೆ. ಬಸವಾದಿ ಪ್ರಮಥರು ಅಲ್ಲಿರ್ತಕ್ಕಂಥ ಅಮರ ಗಣಗಳವೇ ಈ ಜಗತ್ತಿಗೆ ಬಂದಿದ್ದು. ಹೀಗೆ ಅವತಾರ ಆಗಬೇಕಾಗಿತ್ತಂದ್ರೆ ಕಾರಣವನ್ನು ಇಟ್ಕೊಂಡು ಇಲ್ಲಿ ನಾವು ನಿನ್ನೆ ಈ ದಿವಸ ನೋಡ್ತಾ ಬಂದೇವಿ. ಬಸವಣ್ಣ ವೇದಂಗಳ ಅರಸಿ ಕಾಣದ ಮಹಾಮಹಿಮನಿ ಮೇದಿನಿಗೆ ಬಂದು ವಾಣಿಜ್ಯ ಪುರಮಂ ಪೊಕ್ಕು ಸಾದರದ ಚನ್ನ ಬಸವೇಶ ಇಂದು ಉಪದೇಶವನ್ನು ಪಡೆದು ಸುಖದಿಂದ ಇದ್ದನು.
ಈ ಮಹಾಪುರಾಣದಲ್ಲಿ ತಂದೆ ತಾಯಿಗಳು ಹೆಸರು ಹೇಳಿಲ್ಲ ಅಂತ ಹೇಳಿದೆ. ಇದು ಬರೆದವರು ಬೇರೆ. ಕೆಲವೊಂದು ಪುರಾಣದಲ್ಲಿ ತಂದೆ ತಾಯಿಗಳ ಹೆಸರನ್ನು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಮತ್ತು ಬಸವಣ್ಣ, ಜ್ಞಾನಾಂಬೆ. ನೆನಪಿಟ್ಕೋ ತಂದೆ ತಾಯಿ ಯಾರಂತ. ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆಯನ್ನು ನೋಡ್ತೇವೆ. ಇದಕ್ಕಿಂತ ಪೂರ್ವದಲ್ಲಿ ಒಂದು ನಡೆದಂಥ ಸಂದರ್ಭ, ಘಟನೆ, ಒಂದು ಪವಾಡ ಸದೃಶ್ಯವಾಗಿರುವಂಥ ಕಥೆಯನ್ನು ನಿಮಗೆ ಪೀಠಿಕಾದಲ್ಲಿ, ಈ ಗ್ರಂಥದ ಪ್ರಾರಂಭ ಅಂದರೆ ಚರಿತ್ರೆಯ ಪೂರ್ವದಲ್ಲಿ ಗೋಸಲ ಚನ್ನ ಬಸವ ಶಿವಯೋಗಿಗಳವರ ವಿಚಾರವಾಗಿ ನೋಡ್ತಾ ಬಂದೆವು. ಅಡಿಕೆ ವ್ಯಾಪಾರಿಗಳು ಏನು ಮಾಡಿದ್ದಾರೆ, ಮದ್ರಾಸ್ ಪಟ್ಟಣಕ್ಕೆ, ತಮಿಳುನಾಡಿಗೆ ವ್ಯಾಪಾರಾರ್ಥವಾಗಿ ಹೋಗ್ತಾ ಇರ್ತಾರೆ. ಹೋಗುವ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂಥ ಹರದನಹಳ್ಳಿ ಗ್ರಾಮ, ಇವಾಗ ಅಂಥ ಹರದನಹಳ್ಳಿ ಗ್ರಾಮದಲ್ಲಿ ಅವರು ವಿಶ್ರಾಂತಿ ಮಾಡಿ ಊಟ ಮಾಡಿಕೊಂಡು ಹೋಗಬೇಕು. ಆಗ ಅಲ್ಲೇ ಒಂದು ಕಲ್ಲಿತ್ತು, ಇನ್ನೊಂದೆರಡು ಕಲ್ಲನ್ನು ತಂದು ಒಲೆಯನ್ನು ಮಾಡ್ತಾರೆ. ಅಲ್ಲೇ ಇಲ್ಲಿ ಬಿದ್ದಿರತಕ್ಕಂಥ ಕಟ್ಟಿಗೆಗಳನ್ನು ತಂದು ಉರುವಲನ್ನಾಗಿ ಉಪಯೋಗ ಮಾಡ್ತಾರೆ. ಆದರೆ ಒಣಗಿದ ಕಟ್ಟಿಗೆ ಹತ್ತೋದಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಇದೇನಿರಬಹುದು ಅಂತ. ಆದರೆ ಏನು ಮೊದಲೇನು ಕಲ್ಲಿತ್ತಲ್ಲ, ಅದು ಲಿಂಗ ರೂಪದಲ್ಲಿರ್ತಕ್ಕಂಥ ಕಲ್ಲು. ಯಾವ ಶತಮಾನದಲ್ಲಿರ್ತಕ್ಕಂಥ ಕಲ್ಲು ಗೊತ್ತಿರಲಿಲ್ಲ. ಅಲ್ಲಿರ್ತಕ್ಕಂಥ ಹಿರಿಯರೆಲ್ಲ ತೆಗೆದು ನೋಡ್ತಾರೆ, ಲಿಂಗವಾಗಿತ್ತು. ಅದರಿಂದ ಅದರ ತಲೆಯಿಂದ ಅಮೃತ ಸುರಿದು ಹೋಗ್ತಾ ಇತ್ತು. ಇದು ಅಮೃತೇಶ್ವರ ಲಿಂಗ ಇರಬಹುದು. ಅದನ್ನು ಏನು ಮಾಡ್ತಾರೆ, ಲಿಂಗ ಒಂದು ಕಡೆ ಇಟ್ಟು ಬಿಡ್ತಾರೆ. ಮತ್ತೆ ಏನು ಮಾಡ್ತಾರೆ, 3 ಕಲ್ಲನ್ನು ಬೇರೆ ಕಡೆ ಹೂಡಿ ಒಲೆಯನ್ನು ಹೊತ್ತಿಸಿ ಅಡುಗೆಯನ್ನು ಮಾಡಿ ಊಟ ಮಾಡ್ತಾರೆ. ಊಟ ಮಾಡಿ ತಾವು ಏನು ಹೋಗಬೇಕಂತಾರಲ್ಲ, ಅವರೇನು ಗಾಡಿಯಲ್ಲಿ ಬಂಡಿಯಲ್ಲಿ ತುಂಬಿಕೊಂಡು ಬಂದಿದ್ರಲ್ಲ, ಎಲ್ಲ ಅಡಿಕೆಗಳೆಲ್ಲ ಅರಳೆಕಾಯಿಗಳಾಗಿದ್ದು. ಅಳಲೆ ಅಂತಾರೆ, ಅರಳೆ ಅಂತಾರೆ. ಅರಳೆಕಾಯಿ ಅಂದರೆ ನಮ್ಗೆ ಗೊತ್ತಿಲ್ಲ. ಈ ಕಡೆ ಔಡಲಕಾಯಿ ಅಂತಾರೆ, ಔಡಲ ಬೀಜ ಆಗಿದೆ. ಅಡಿಕೆ ಎಲ್ಲ ಹೋಗಿ ಅರಳೆಕಾಯಿ ಔಡಲಕಾಯಿಗಳಾಗಿದ್ದು. ಔಡಲಕಾಯಿ ಆದ ಕೂಡಲೇ ಅವರಿಗೆ ಪಶ್ಚಾತ್ತಾಪ. ಯಾಕೆ ಅಡಿಕೆ ಹೋಗಿಲ್ಲ ಹಿಂಗೈತಲ್ಲ, ಯಾಕೆ? ಔಡಲ ಬೀಜ ಮಾರಿದರೆ ಅವ್ರಿಗೆ ಲಾಭ ಬರುವುದಿಲ್ಲ, ಅಡಿಕೆ ಮಾರಿದರೆ ಲಾಭ ಆಗ್ತದೆ. ಇದು ಏನಿರಬಹುದು ಅಂತ ವಿಚಾರ ಮಾಡಿ, ದೇವರ ಈ ಲಿಂಗದಿಂದಲೇ ಈಗ ಆಗಿರಬಹುದು, ಈ ಅಮೃತೇಶ್ವರ ಲಿಂಗದಿಂದಲೇ ಈ ರೀತಿ ಆಗಿರಬಹುದು ಅಂತ ತಿಳ್ಕೊಂಡು ಆ ಅಮೃತೇಶ್ವರ ಆ ಲಿಂಗಕ್ಕೆ ಅವರು ಹೇಳ್ತಾರೆ, ನೋಡಪ್ಪ ದೇವರೇ, ಭಗವಂತ ನೀ ಯಾರು ಅಂತ ನನಗೆ ಗೊತ್ತಿಲ್ಲ, ನಿನ್ನ ತಲೆಯಿಂದ ಅಮೃತ ಸುರಿತಾ ಇದೆ ಅನ್ನೋಗೋಸ್ಕರ ನಿನಗೆ ಅಮೃತೇಶ್ವರ ಅಂತ ಕರಿತೇವೆ. ಆ ಲಿಂಗ ಮಹಾದೇವ, ನಮ್ಮದು ಹೇಗೆ ಅಡಿಕೆ ಇತ್ತು ಅಡಿಕೆ ಥರನೇ ಆಗಲಿ. ಅರಳೆ ಎಲ್ಲ ಹೋಗಿ ಅಡಿಕೆ ಆಗಬೇಕು ಅನ್ನುವಾಗೋಸ್ಕರ ಅವತ್ತು ಪ್ರಾರ್ಥನೆ ಮಾಡ್ತಾರೆ. ನೀನು ಬಯಲಲ್ಲಿದ್ದೀಯ. ಅದಕ್ಕೆ ಹೇಳಿದ ಹಾಡಿದ್ರು ನಿಮ್ಗೆ ಗೊತ್ತಿತ್ತು, ಇಲ್ಲಿ ಕೇಳಿಲ್ಲ. ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲಾದರು ಅಂತೇಳಿ. ಬಯಲಲ್ಲಿರ್ತಕ್ಕಂಥ ಈಶ್ವರ ನಿನಗೆ ಒಂದು ಭವ್ಯವಾದಂಥ ಮಂದಿರ ಕಟ್ತೇವೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಕಾಲೇ ಕಂಬ ದೇಹವೇ ದೇಗುಲ, ಶಿರವ್ಯವನ್ನು ಕಳಿಸವಯ್ಯ. ನಿನಗೊಂದು ದೇಗುಲವನ್ನು ದೇವಸ್ಥಾನವ ಕಟ್ತೇವೆ, ನಿನಗೆ ನೆರಳನ್ನಾಗಿ ಮಾಡ್ತೇವೆ. ನಾವು ಬೇಡ್ತೇವಲ್ಲ, ಬಸವಣ್ಣ ಎಂದರೆ ಬೇಡಿದೆಯಾ? ನಮ್ಮಲ್ಲಿ ಭಾಳ ಚಂದ ಬೇಡ್ತಾರೆ. ನಮ್ಮ ಕಡೆ ಬರ್ತಾರೆ ಮಠಕ್ಕೆ, ಏನೇನು ಬೇಕಾಗ್ತದೆ ಹೇಳಿಲ್ಲ. ಅಂಬಿಗರ ಚವಳಿಯ ಬಡತನಕ್ಕೆ ಉಂಬುವ ಚಿಂತೆ, ಉಣದಾದರೆ ಇಡುವ ಚಿಂತೆ, ಇಡದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮುಂದೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಮಕ್ಕಳ ಶಾಲೆ ಕಲಿಸೋ ಚಿಂತೆ, ಶಾಲೆ ಆದಮೇಲೆ ನೌಕರಿ ಮಾಡೋ ಚಿಂತೆ, ನೌಕರಿ ಆದಮೇಲೆ ಮತ್ತು ಅವ್ರಿಗೆ ಮಕ್ಕಳು ಮದುವೆ ಮಾಡೋ ಚಿಂತೆ. ಹೀಗೆ ಅದನ್ನು ಗಂಟನ್ನು ಬಗಲಾಗಿ ಇಟ್ಕೊಂಡೇ ಬಂದಿರ್ತಾರೆ ಮಠಕ್ಕೆ, ದೇವಸ್ಥಾನಕ್ಕೆ. ಆ ಗಂಟೆಯಲ್ಲಿ ಬಂದು ಬಿಸ್ತಾರೆ.
ಇಲ್ಲಿ ಅವನಿಗೆ ಕೇಳ್ತಾರೆ, ಮಹಾದೇವ ನಿನ್ನ ಆಶೀರ್ವಾದ ನಮಗಾಗಬೇಕು, ನಿನಗೆ ಮಂದಿರ ಕಟ್ತೀವಿ, ನಿನಗೆ ಗುಡಿ ಕಟ್ತೀವಿ, ನಿನಗೆ ಆಶ್ರಯ ಮಾಡ್ತೀವಿ, ನಮ್ಮ ಅಡಿಕೆ ಹೇಗಿದ್ದು ಅಡಿಕೆನ ಮಾಡು ಅಂತ ಕೇಳಿದಾಗ ಅಡಿಕೆ ಆಗ್ತವೆ. ಪ್ರಾರ್ಥನೆಗೆ ದೇವ ಒಲಿತನಂತೆ. ನಂಬದೆ ನೆಚ್ಚದೆ ಬರಿದೆ ಕರಿದವರ ಹಂಬಲನಲ್ಲ ನಂಬ. ನಂಬದೆ ನೆಚ್ಚದೆ ನಾವು ಕೊಂಬ ಮೆಟ್ಟಿ ಕೂಗಿಂದ ಕೂಡಲ ಸಂಗಮ ದೇವ. ಕೊಂಬ ಮ್ಯಾಲೆ ಎತ್ತರಿಗೆ ನಿಂತು ಕೂದ್ರೂ ಬರಲ್ಲಂತ ಪರಮಾತ್ಮ. ನಮ್ಮ ಮುಸ್ಲಿಂ ಬಾಂಧವರು ನಮಾಜ್ ಮಾಡುವ ಸಂದರ್ಭದಲ್ಲಿ ಕೂಗ್ತಾರೆ, ಮುಂಗಿ ಕಾ ಪಾವ್ ಮೇ ಗುಂಗ್ರು ಬಜಾತೆ ಓ ಬಿ ಅಲ್ಲ ಸುನ್ ಸಕ್ತಾ ಅಂತ ಹೇಳ್ತಾರೆ ಕಬೀರದಾಸರು. ಅದು ಬಾಂಗ ಅವನಿಗೆಲ್ಲ, ಒಳಗೆ ಇದ್ದಾನೆ ಪರಮಾತ್ಮ. ಅದಕ್ಕೆ ಎಲ್ಲಿ ಹಾನ ಪರಮಾತ್ಮ, ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನ. ನಾವು ಎಲ್ಲೆಲ್ಲೋ ಹುಡುಕ್ತೇವೆ, ಗುಡ್ಡ, ಮಸೀದಿ, ಮಂದಿರ, ಚರ್ಚ್, ಎಲ್ಲಿ ಇಲ್ಲ ಪರಮಾತ್ಮ ಒಳಗೆ. ನಿನ್ನೊಳಗೆ ನೀನು, ಅದಕ್ಕೆ ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ನಾನು ಒಳಗೆ ನಾನು ತಿಳ್ಕೊಂಡಾಗ ಮಾತ್ರ ನನಗೆ ದೇವರು ಆ ಅರಿವು ನನಗೆ ಆಗ್ತದೆ. ಆ ಅರಿವೇ ಗಂಡ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ. ಅದಕ್ಕೆ ಸತಿ ಅಂಗ, ಸತಿ ಲಿಂಗ, ಪತಿ ಹೇಳಿದ್ರು ಶರಣ. ಈ ವಿಚಾರವನ್ನು ನೋಡಿದಾಗ ನಮಗಿಲ್ಲಿ ಅರಳೆಕಾಯಿಗಳೆಲ್ಲ ಹೋಗಿ ಮತ್ತೆ ಯಥಾ ರೀತಿಯಾಗಿ ಮೊದಲು ಏನಾಗಿತ್ತು ಅಡಿಕೆಗಳಾಗಿ ಪರಿಣಾಮ ಆಯಿತು. ಮತ್ತೆ ಆ ವ್ಯಾಪಾರಿಗಳಂತಾರೆ, ಎಂಥ ಶಕ್ತಿಯಪ್ಪ ನಿಂದು, ಹೇಳಿಲ್ಲ ಎಂಥ ಶಕ್ತಿಯಪ್ಪ ಶರಣ ಎಂದು. ಇಂಥ ಅದ್ಭುತವಾಗಿರುವಂಥ ಶಕ್ತಿ ನಿನ್ನಲ್ಲಿ ಐತಿ ಅಂತ ಇವತ್ತು ಅದ್ಭುತವಾಗಿರುವಂಥ ದೇವಸ್ಥಾನ. ಇವತ್ತು ನೋಡಿ, ಮಹಾದೇವನ ದೇವಸ್ಥಾನ ಮೊದಲು ಹೆಂಗಿತ್ತು, ಶಟರ್ ಬೇರೆ ಇತ್ತು. 10 ವರ್ಷದ ಹಿಂದೆ ಸ್ಟೀಲ್ ಶಟರ್ ಇತ್ತು. ಮಹಾದೇವನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗೈತಿ. ನಮ್ಮ ಗಲ್ಲಿಯ ಜನರಿಗೆ ಮ್ಯಾಲೊಂದು ಬಿಲ್ಡಿಂಗ್ ಆಯಿತು, ಹಿಂದಕ್ಕೆ ಕೋಲಿಗಳದಾವ, ಏನೆಲ್ಲ ಆಗ್ತಾಯಿತ್ತು. ಅವನು ಏನು ಮನಸ್ಸು ಮಾಡಿದ್ರೆ ಸಾಕು, ಪರಮಾತ್ಮ ಮನಸ್ಸು ಮಾಡಿದ್ರೆ ಸಾಕು. ಮಹಾದೇವ ದೇನೆ ವಾಲ ಹೈ ತೋ ಚಪ್ಪರ್ ತೋಡ್ಕೆ ದೇತಾ ಹೈ ಅಂತ ಕೊಡಕ್ಕೆ ಶುರು ಮಾಡಿದ್ರೆ ಸಾಕು. ಮಹಾದೇವ ಹೆಂಗೆ ಕೊಡ್ತಾನೆ ಗೊತ್ತಿಲ್ಲ, ಯಾವಾಗಿಂದ ಹೆಂಗೆ ಎಕ್ಕಡಿಂದ ಕೊಡ್ತಾನೆ ಗೊತ್ತಿಲ್ಲ, ಯಾವಾಗ ಕೊಡ್ತಾನೆ ಗೊತ್ತಿಲ್ಲ, ಕೊಡಕ್ಕೆ ಪ್ರಾರಂಭ ಮಾಡ್ತಾನೆ. ಅಂಥ ಶಕ್ತಿ ಅಂತ ಗೊತ್ತಾಯಿತು. ಆ ವ್ಯಾಪಾರಿಗಳು ಏನು ಮಾಡಿದ್ರು, ಅದನ್ನು ವಾಣಿಜ್ಯಪುರ ಅಂತ ಕರೆದರು. ವಾಣಿಜ್ಯಪುರ, ಅಮೃತೇಶ್ವರ ಲಿಂಗ ಅಂತ ಕರೆದರು. ಕೆಲವರು ಅರಳೇಶ್ವರ ಲಿಂಗ ಅಂತ ಕರೆದರು. ಯಾಕಂದರೆ ಅಡಿಕೆ ಹೋಗಿ ಅರಳಾಗಿತ್ತಲ್ಲ, ಔಡಲಾಗಿತ್ತಲ್ಲ, ಅದಕ್ಕೆ ಅರಳೇಕಾಯಿ, ಅರಳೇಶ್ವರ ಅಂತ ಕರೆದರು. ಅಂಥ ಅಲ್ಲಿ ಅದ್ಭುತವಾಗಿರುವಂಥ ದೇವಸ್ಥಾನವನ್ನು ಕಟ್ಟಿ, ಮಠವನ್ನು ಕಟ್ಟಿ, ಅಲ್ಲೊಬ್ಬರು ಸ್ವಾಮಿಗಳನ್ನು ನೇಮಕ ಮಾಡಿ, ಅವರು ಗೋಸಲ ಚನ್ನಬಸವ ಸ್ವಾಮಿಗಳು. ಹೀಗೆ ಅಂಥ ಊರಲ್ಲಿ ಒಬ್ಬ ಶಿವ ದಂಪತಿಗಳು ಇದ್ದಾರೆ. ಅವರ ಮಲ್ಲಿಕಾರ್ಜುನ ಜ್ಞಾನಾಂಬೆ. ಮಲ್ಲಿಕಾರ್ಜುನ ಜ್ಞಾನಾಂಬೆ ಅತ್ಯಂತ ಗುರುವಿನ ಮೇಲೆ, ಚನ್ನಬಸವನ ಮೇಲೆ ಶ್ರದ್ಧೆ, ನಂಬಿಕೆ, ಸತತ ದೇವಸ್ಥಾನಗಳಿಗೆ. ಬೆಳಗ್ಗೆ ಎದ್ದುಕೊಳ್ಳೆ ವ್ಯಾಪಾರ ಮಾಡ್ಬೇಕು. ನಾವೆಲ್ಲ ಅಂಗಡಿಗೆ ಹೋಗ್ಬೇಕು, ಒಕ್ಕಲ್ತನ ಹೊಲಕ್ಕೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು, ಏನೇ ಕೆಲಸ ಮಾಡಬೇಕಾದ್ರೆ ಆ ಊರಲ್ಲಿ ಜನ ಆ ದೇವರಿಗೆ, ಆ ಗುರುವಿಗೆ ನಮಸ್ಕಾರ ಮಾಡಿಯೇ ಹೋಗ್ತಿದ್ರಂತೆ. ಬೆಳಗ್ಗೆ ಸ್ನಾನ ಮಾಡಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಏನು ನೋಡ್ತೇವೆ, ಬಸವಣ್ಣ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ. ಮೊದಲು ಪೇಪರ್ ಇತ್ತು, ಮೊದಲು ಮೊಬೈಲ್ ಬಂತು, ಈಗ ಪೇಪರ್. ಕೆಲವರಿಗೆ ಊದಿನ ಕಡೆ ಹಚ್ಚಿರೇ ಬರ್ತದಂತೆಲ್ಲ ಕೆಲಸ ಆಗ್ತದೆ. ಊದಿನ ಕಡೆ ಹಚ್ತಾರೆ ನಿಮ್ಮ ಕಡೆ. ಕೆಲವರಿಗೆ ಅವಲಕ್ಕಿ ಮೊಸರು ತಿಂದರೆ ಬರ್ತದಂತ ತಿಂತಾರೆ. ಇದೆಲ್ಲವನ್ನು ನಾನು ನೋಡಿದಾಗ ಅರಳೇಶ್ವರ, ಅಮೃತೇಶ್ವರನ ಆಶೀರ್ವಾದ ಆ ಊರಿನ ಜನರಿಗಾಯಿತು. ಅದು ವಾಣಿಜ್ಯಪುರ ಹೋಗಿ ಹರದನಹಳ್ಳಿ ಅಂತಾಗಿದೆ, ಚಾಮರಾಜನಗರ ಜಿಲ್ಲೆ. ಅಲ್ಲಿ ದಂಪತಿಗಳಿಬ್ಬರು
ಎಂಥ ದಂಪತಿಗಳಂದರೆ ಶ್ರದ್ಧಾ ಭಕ್ತಿ ನಂಬಿಕೆ ವಿಶ್ವಾಸ. ನಿಮ್ಗೆ ಹೇಳಿದ್ದಾರೆ ಕಾರೇಶು ದಾಸಿ ಕರ್ಣೇಶು ಮಂತ್ರಿ. ಕಾರೇಶು ದಾಸಿ ಕರುಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮೆಯ ಧರಿತ್ರಿ ಭೋಜ್ಯೇಶು ಮಾತಾ ಶಯನೇಶು ಪತ್ನಿ ಷಡೇತೆ ಖಲು ಧರ್ಮ ಪತ್ನಿ. ಷಡಗುಣ, ಇವು ಗುಣಗಳು ಯಾರಲ್ಲಿದ್ದಾವೋ. ನೀವು ಮದುವೆ ಆಗಿದ್ದೇನೋ? ಮದುವೆ ಆಗೋಕ್ಕಿಂತ ಮುಂಚೆ ಇವು 6 ಗುಣಗಳು ಯಾರು ಅದಾವಿಲ್ಲ ಅಂತ ನೋಡಿ ಮದುವೆ ಆಗಬೇಕಾಗಿತ್ತು ನೀನು. ಈಗ ಇನ್ನೊಂದು ಆಗ್ತೇನೋ? ಅವ್ರು ಹೆಂಗೆ ಸುಮ್ಮ ಕೂಡ್ತಾರೆ ನೋಡು. ಬಸವಣ್ಣ ದಯವಿಚ್ಛೆ ಆದ್ರೆ ಏನಾರ ಆಗ್ಬೋದು. ಹುಡುಗರು ಸಣ್ಣ ಸಣ್ಣ ಹುಡುಗರು ಕೂತಾವೆ, ನಾವು ಮದುವೆ ಆಗಲಾರ್ದೆ ನಿನಗಿರ್ತು ಕೂಡ. ಹಾಗಿಂತ ಷಡ್ಗುಣ ಸಂಪನ್ನರಾಗಿರ್ತಕ್ಕಂಥ ಆ ಹೆಂಡತಿ ದಾಸವೇನವ್ರು ಹೇಳಿದಾರಲ್ಲ, ಸತಿಪತಿಗಳೊಂದಾದ ಭಕ್ತಿ ತವಾಗಿ ಪುರುಷ್ಯವಾಗಿ. ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದಳ ವಿಷವೆರೆದಂತೆ. ಅತ್ಯಂತ ಶ್ರದ್ಧೆ ನಂಬಿಕೆ ವಿಶ್ವಾಸದಿಂದ ಗಂಡ ಹೆಂಡತಿ ಬಾಳು ಬದುಕು ಮಾಡ್ತಾ ಇದ್ದಾರೆ. ಏನಾಯಿತು ಕೇಳಿದ್ರೆ, ದಾಂಪತ್ಯ ನಡೆದು ಹಲವಾರು ವರ್ಷಗಳಾಗಿತ್ತು. ಎಲ್ಲ ಕಡೆ ತೋರಿಸಿದ್ದಾರೆ. ಮದುವೆಯಾಗಿ ಹಲವಾರು ವರ್ಷಗಳಾಗಿದೆ. ಹಲವಾರು ವರ್ಷ ಆದರೆ ಕೊರತೆ ಇರ್ತದಲ್ಲ. ಮದುವೆ ಆಯಿತು, ಮದುವೆ ಆದಮೇಲೆ ಮಕ್ಕಳಾಗಬೇಕಲ್ಲ. ಮಕ್ಕಳೆಲ್ಲ ಅಂದರೆ ಸಮಾಜದಾಗ ಬೈತಾರೆ, ಬಂಜಿ ಅಂತಾರೆ, ಗೊಡ್ಡಿ ಅಂತಾರೆ, ಏನೇನೋ ಅಂತಾರೆ ಅಲ್ಲ. ಅಂಥ ಬಂಜೀತನವನ್ನು ತಾಯಿಗೆ ಕಾಡ್ತಾ ಇರ್ತದೆ. ಆ ಬಂಜೀತನವನ್ನು ಜಾನಪದ ಸಾಹಿತ್ಯಗಳು ಬಹಳ ಸುಂದರವಾಗಿ ಹೇಳ್ತಾ ಬರ್ತಾರೆ. ಬಂಜಿ ಬಾಗಿಲದೊಳಗ ಬಂಗಾರದೊಳಕಲ್ಲ, ಬಂದು ಕುಟ್ಟಾಕ ಸೊಸಿ ಇಲ್ಲ, ಬಂದು ಕುಟ್ಟಾಕ ಸೊಸಿ ಇಲ್ಲ, ಆಡಿದವ ಬನ್ನಿ ಮುರಿಲಾಕ ಮಗನಿಲ್ಲ. ಹೇಳಿಲ್ಲ? ಬಂಜೆ ಇದ್ದರೆ ಯಾವ ಕಾರ್ಯಕ್ರಮದಲ್ಲಿ, ಯಾವುದೇ ಮಂಗಲ ಕಾರ್ಯದಲ್ಲಿ ಮುಂದೆ ಬಿಡಂಗಿಲ್ಲ, ಮಕ್ಕಳನ್ನು ಎತ್ಕೊಳಕ್ಕೆ ಬಿಡುವುದಿಲ್ಲ. ಅಂಥ ಪರಿಸ್ಥಿತಿಯನ್ನು ಆ ತಾಯಿ ಜ್ಞಾನಾಂಬೆಗೆ ಒದಗ್ತದ. ಬಾಯಾಗ ಎತ್ತಬೇಕಮ್ಮ ನೀನು, ನನ್ನ ಬಾಯಾಗ ಬರೋದ್ರಾಗ. ಅಂಥ ಬಂಜಿತನವನ್ನು ಜಾನಪದ ಸಾಹಿತ್ಯಗಳು ಅದ್ಭುತವಾಗಿ ಹೇಳ್ತಾರೆ. ಬಾಲಕರಿಲ್ಲದ ಬಾಲಿಯಾತರ ಜನ್ಮ ರಾಡಿಗೆ ಎತ್ತು ದುಡಿದಾನೆ. ಸಂಜೆಗೆ ಹುಟ್ಟಿ ಮುಂಜಾನೆ ಸತ್ತರ ಸಾಯಲಿ, ಬಂಜೇತನವನ್ನು ಕಳೆದುಕೊಳ್ಬೇಕು ಅನ್ನೋದಕ್ಕೋಸ್ಕರ ತಾಯಿ ಜ್ಞಾನಾಂಬೆ ಆ ಗೋಸಲ ಚನ್ನ ಬಸವೇಶ್ವರನಲ್ಲಿ, ಮಹಾದೇವನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆಗೆ ಆ ಸದ್ಗುರುನಾಥ ಚನ್ನ ಬಸವೇಶ್ವರ ಮಹಾದೇವ ಏನು ಮಾಡ್ತಾನೆ ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡೋಣ.